ಮಂಡ್ಯದಲ್ಲೆಲ್ಲ ಬರೀ ಹಳೆ ಸ್ನೇಹಿತರ ಜೊತೆ ಹೊಡೆದಾಡ್ಬೇಕು ತಾವು. ಏನು ಮಾಡೋದು, ನನ್ನ ಹಣೆ ಬರೋದು ವಿಧಿ ಅದು. ಹಳೆ ಸ್ನೇಹಿತರು ನಮ್ಮ ಜೊತೆಲಿ ಇದ್ದಂಥವ್ರ ಜೊತೆಲಿ ಸರ್ಟಿಫಿಕೇಟು ತಗೋಬೇಕು, ಅವ್ರ ಜೊತೆಲೆ ಹೋರಾಟ ಸಮಿತಿ ಸಭೆಯಲ್ಲಿ ಪರಸ್ಪರ ನೀಡಿದಂತ ದೂರುಗಳನ್ನ ವಾಪಸ್ ಯಾವ್ದು ಹೇಳಿ? ನೀವು ಬಿಜೆಪಿ ಜೆಡಿಎಸ್ ಯಾವುದೇ ದೂರುಗಳಿಲ್ಲ, ಎಲ್ಲ ಮುಕ್ತವಾಗಿದೆ. ಭೇಟಿ ಮಾಡ್ತೀರಾ ಸರ್ ನೀವು? ಇಲ್ಲ, ಅವಶ್ಯಕತೆ ಬಿದ್ದಾಗ ಭೇಟಿ ಮಾಡೋಣ. ಏನು ಅವ್ರೇನು ನನ್ನ ಸಂಪೂರ್ಣ ಶತ್ರುನ? ನಡೀತಾ ಇರ್ತದೆ ರಾಜಕಾರಣದಲ್ಲಿ ಸಂಘರ್ಷಗಳು, ಮತ್ತು ಒಂದಾಗಿರ್ತದೆ ಎಷ್ಟು ಕಡೆ ಆಗಿಲ್ಲ. ರಾಮಾಂಜನೇಯಿಂದ ಯುದ್ಧ ಆಗಿದೆ ಈ ದೇಶದ ಇತಿಹಾಸದಲ್ಲಿ. ಅಂಥದ್ರಲ್ಲಿ ನಾವು ಉಲುಮಾನವರು, ನಮ್ಮಲ್ಲಿ ಘರ್ಷಣೆ ಆಗಿರ್ತದೆ, ಅದನ್ನು ಸೀರಿಯಸ್ ಆಗಿ ತಗೋಬೇಕಾಗಿದೆ. ಎಲ್ಲ ಒಳ್ಳೇದಾಗಿದೆ. ಸುಮಲತಾ ಅವ್ರು ಏನೋ ನಿಮ್ ಜೊತೆಲಿ ಪ್ರಚಾರಕ್ಕೆ ಬರೋದು ಸದ್ಯದಲ್ಲೇ ಅದೆಲ್ಲ ತಿಳಿಗೊಳ್ತದೆ. ಏನು ಅವರೇನು ನಮ್ಮ ದೂರದವರಲ್ಲ, ನಾವೆಲ್ಲ ಒಟ್ಟಿಗೆ ಬೆಳೆದಿರ್ತಕ್ಕಂಥದ್ದೇ. ಅಂಬರೀಷ್ ಅವರಿದ್ದಾಗ ನಾವು ಒಟ್ಟಿಗೆ ನಾವೆಲ್ಲ ಅವ್ರ ಮನೆಯಲ್ಲೇ ಹಲವಾರು ಬಾರಿ ಊಟ ಮಾಡಿದ್ದೇವೆ, ಒಟ್ಟಾಗಿದ್ದೇವೆ. ರಾಜಕಾರಣದಲ್ಲಿ ಕೆಲವು ಬಾರಿ ಹೋರಾಟ ಆಗ್ತದೆ. ಈಗ ಪಾಪ ಹೇಳಿದ್ದಾರೆ ಯಾರೋ ನಮ್ಮ ಸ್ನೇಹಿತ, ಹಳೆ ಸ್ನೇಹಿತ, ಅವರು ಚುನಾವಣೆ ನಿಂತಾಗ ಮಗನಾದರೂ ಗೆದ್ಕೊಳ್ಳಿ, ಅವರಾದರೂ ಗೆದ್ಕೊಳ್ಳಿ ಅಂತ ಹೇಳ್ಬೋದಾಗಿತ್ತು ಅಂತ. ಅವ್ರಿಗೆ ಕೇಳ್ತೀನಿ ಒಂದು ಮಾತು. ಇದೇ ಮದ್ದೂರಿನಲ್ಲಿ ಕಲ್ಪನಾ ಸಿದ್ದರಾಜು ಅವರು ನಮ್ಮ ಪಕ್ಷದ ಶಾಸಕರಿದ್ದರು, ತೀರ್ಕೊಂಡೋದ್ರು. ಅಲ್ಲಿ ನಮ್ಮ ಪಕ್ಷದ ವತಿಯಿಂದ ಕಲ್ಪನಾ ಸಿದ್ದರಾಜು ಅವರ ಧರ್ಮಪತಿಯನ್ನು ನಿಲ್ಲಿಸಿದ್ದು ಚುನಾವಣೆಗೆ. ನಮ್ಮ ಪಕ್ಷದಿಂದ ನಮ್ಮ ನೆಂಟರಲ್ಲವೇ ತಮ್ಮಣ್ಣ ಅವರು ಅವತ್ತು ಬೇರೆ ಪಕ್ಷದ ಚುನಾವಣಾ ಅಭ್ಯರ್ಥಿ ಇದ್ದರು. ಅವತ್ತು ಚುನಾವಣೆಯಲ್ಲಿ ನೆಂಟಸ್ಥಾನ ಬರಲಿಲ್ಲ, ಸಂಬಂಧಿಕತೆ ಸ್ನೇಹಿತನ ಅಲ್ಲ. ಚುನಾವಣೆಗಳು ಬಂದಾಗ ಹೋರಾಟ ನಾವು ಮಾಡಬೇಕಾದ ನಮ್ಮ ಕರ್ತವ್ಯ. ಪಾಪ ಈಗ ಅವ್ರು ಹೇಳಿದ್ದಾರಲ್ಲ, ಅದರ ಬಗ್ಗೆ ಏನೋ ಭಾಳ ಅನುಕಂಪದಲ್ಲಿ ಇವತ್ತು ಅವ್ರಿಗೆ ಕೇಳ್ತೀನಿ. ಇವತ್ತು ಈ ಕುರುಕ್ಷೇತ್ರ ನಡೆದಂಥದ್ದೇ ದಾಯಾದಿಗಳ ಕಲ. ಈ ದೇಶದಲ್ಲಿ ಇತಿಹಾಸ ಇದೆ. ರಾಜಕಾರಣ ಬಂದಾಗ ನಾವು ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಕ್ಕಂಥ ನಮ್ಮ ಧರ್ಮ, ಹೋರಾಟ ಮಾಡಿರ್ತೀವಿ.